ಹಾಯ್ ಫ್ರೆಂಡ್ಸ್, ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ. ಆ ದೇವರು ಆಯಸ್ಸು, ಆರೋಗ್ಯ, ನೆಮ್ಮದಿ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ದೇವರಲ್ಲಿ ನಾನು ಕೇಳ್ಕೊತೀನಿ. ಮರಿದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರಕಾರ ಯಾರು ಟಾಪ್ 2 ಅಲ್ಲಿ ಇರಬೇಕು, ಯಾರು ವಿನ್ನರು, ಯಾರು ರನ್ನರು ಅಂತ ಮರೀದೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟನ್ನು ಬರೀರಿ. ನೋಡೋಣ ಯಾರ್ದು ಜಾಸ್ತಿ ಕಮೆಂಟು, ಲೈಕು, ಸಬ್ಸ್ಕ್ರೈಬು ಬರುತ್ತೆ ಅಂತ. ಎಂಡ್ ಆಫ್ ದ ಡೇ ಗೊತ್ತಾಗುತ್ತೆ. ಗುರು, ವೋಟಿಂಗ್ ಲೈನ್ ಓಪನ್ ಆಗಿದೆ. ಮೊನ್ನೆವರೆಗೂ ನೀವು ವೋಟ್ ಹಾಕಿದ್ದು ಮಿಡ್ ವೀಕ್ ಎಲಿಮಿನೇಷನ್ಗೆ, ಈಗ ಮತ್ತೆ ಓಪನ್ ಆಗಿದೆ. ಇದು ವಿನ್ನರ್ಗೆ, ಯಾರು ವಿನ್ನರ್ ಆಗಬೇಕು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೊನ್ನೆ ಹಾಕಿದ್ದೀನಿ ಓಟು ಅಂತ ಇವಾಗ ಹಾಕಬೇಕು ಅಂತ ಏನಿಲ್ಲ. ಮೊನ್ನೆ ಹಾಕಿರೋದು ಮೊನ್ನೆಗೆ ಮುಗೀತು. ಈಗ ಹೊಸದಾಗಿ ಮತ್ತೆ ನೀವು ಓಟ್ ಹಾಕ್ಬೋದು. ಆಗದೆ ಇರೋರು ಹೋಗಿ ನಿಮ್ಮ ಫೇವ್ರೇಟ್ಗೆ ನೀವು ಓಟನ್ನು ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ಮತ್ತೆ ಈ ಪ್ಲೇಸಲ್ಲಿ ಬಂದರು ವಿನ್ನರ್ ಅವರಾಗಿಲ್ಲ, ರನ್ನರ್ ಇವರಾಗಿಲ್ಲ, ಇನ್ನೊಬ್ಬರಾದರೂ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಫೇವ್ರೇಟ್ಗೆ ನೀವು ಸ್ಟ್ರಾಂಗ್ ಆಗಿ ವೋಟಿಂಗನ್ನು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಡಿವೈಡ್ ಮಾಡೋಕ್ಕೆ ಹೋಗ್ಬೇಡಿ ಓಟನ್ನು. ಯಾರು ನಿಮ್ಮ ಫೇವ್ರೇಟ್ ಇದ್ದರೆ ಅವ್ರಿಗೆ ಮಾತ್ರ ಓಟ್ ಹಾಕ್ಕೊಳ್ಳಿ. ಡಿಸರ್ವ್ ಇರೋರು ಗೆಲ್ಲಲಿ, ರನ್ನರು ವಿನ್ನರು ಆಗಲಿ ಅನ್ನೋದೇ ನನ್ನ ಒಪಿನಿಯನ್ ಅಷ್ಟೇ. ಜನರ ಒಪಿನಿಯನ್ ಪ್ರಕಾರ, ಅಭಿಪ್ರಾಯದ ಪ್ರಕಾರ ಯಾರಿಗೆ ಮನ್ನಣೆ ಇದೆಯೋ ಅವ್ರು ಆಗಲಿ ಅನ್ನೋದೇ ನನ್ನ ಒಪಿನಿಯನ್. ಈಗ ವೋಟಿಂಗ್ ವಿಚಾರಕ್ಕೆ ಬಂದರೆ ತುಂಬ ಹ್ಯೂಜ್ ಆಗಿ ವೋಟಿಂಗ್ ಅನ್ನೋದು ನಡೀತಾ ಇದೆ. ಟಾಪ್ 6 6 ಜನ ಇದ್ದಾರೆ. ಗಿಲ್ಲಿ, ಕಾವ್ಯ, ರಕ್ಷಿತಾ, ಧನುಷು, ರಘು ಮತ್ತು ಅಶ್ವಿನಿ, ಈ 6 ಜನ ಇದ್ದಾರೆ. ಧ್ರುವ್ ಅಂತೂ ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಾರೆ. ಈ 6 ಜನಕ್ಕೂ ಕೂಡ ತುಂಬ ಹ್ಯೂಜ್ ಆಗಿ ವೋಟಿಂಗ್ ಅನ್ನೋದು ಬರ್ತಾ ಇದೆ. ಕೆಳಗಡೆಯಿಂದ ನೋಡ್ತಾ ಹೋದ್ರೆ ಇಬ್ಬರಿಗೆ ಸೇಮ್ ಪರ್ಸೆಂಟೇಜ್ ಬಂದಿದೆ. ಧನುಷ್ ಮತ್ತೆ ರಘು ಅಣ್ಣಗೆ ಇಬ್ಬರಿಗೂ ಕೂಡ ಈಕ್ವಲ್ ಪರ್ಸೆಂಟೇಜ್ ಅನ್ನೋದು ಇದೆ. ಇಬ್ಬರಿಗೂ ಕೂಡ 7% ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಈ ವಿನ್ನರ್ ವೋಟಿಂಗ್ ಅಲ್ಲಿ ಇಷ್ಟು ವೋಟಿಂಗ್ ಅಂತಂದ್ರೆ ಜಾಸ್ತಿ ಅಂತ ಹೇಳ್ಬೋದು. ಇನ್ನು 2 ಅರ್ಲಿ ಗುರು, ಇನ್ನೂ 4 ದಿನ ಟೈಮ್ ಇದೆ. ಮೇಲೆ ಹೋಗ್ಬೋದು, ಇಲ್ಲ ಬಾಟಮ್ ಅಲ್ಲೇ ಇರ್ಬೋದು, ಹೇಳಕ್ಕಾಗೋದಿಲ್ಲ. ಅದಾದ್ಮೇಲೆ ನೆಕ್ಸ್ಟು ಅಶ್ವಿನಿ ಅವರು ಇದ್ದಾರೆ. ಅಶ್ವಿನಿ ಅವರು ಕೂಡ ತುಂಬಾ ಹ್ಯೂಜ್ ಆಗಿ ವೋಟಿಂಗ್ ಅನ್ನೋದು ಬರ್ತಾ ಇದೆ. 9% ವೋಟಿಂಗ್ ಅನ್ನೋದು ಅಶ್ವಿನಿ ಅವ್ರಿಗೆ ಬರ್ತಾ ಇದೆ. ಅಶ್ವಿನಿ ಮೇಲೆ ಕಾವ್ಯ ಅವರು ಇದ್ದಾರೆ. ಕಾವ್ಯ ಅವರು 3rd ಪ್ಲೇಸ್ ಅಲ್ಲಿ ಇದ್ದಾರೆ. 10% ವೋಟ್ ಅನ್ನೋದು ಬೀಳ್ತಾ ಇದೆ. ತುಂಬಾ ಹ್ಯೂಜ್ ವೋಟ್ ಅಂತ ಹೇಳ್ಬೋದು. ಪರ್ಸೆಂಟೇಜ್ ಅಂತ ಬಂದಾಗ ತುಂಬಾ ಡಿಫ್ರೆನ್ಸು ಕಡಿಮೆ ಇದೆ ಗುರು. 1%, 2%, 3% ಇಷ್ಟೇ ಡಿಫ್ರೆನ್ಸ್ ಇದೆ. ಇನ್ನೂ 4 ದಿನ ಟೈಮ್ ಇದೆ. ಈ 4 ಪ್ಲೇಸಲ್ಲಿ ಯಾರು ಯಾವ ಪ್ಲೇಸ್ಗಾದ್ರೂ ಹೋಗ್ಬೋದು, ಶಫಲ್ ಆಗ್ಬೋದು, ಏನು ಬೇಕಾದರೂ ಹಾಕ್ಬೋದು. ಇನ್ನು ಟಾಪ್ ಅಂತ ಬಂದಾಗ ಆ್ಯಸ್ ಯೂಶುವಲ್ ಎಕ್ಸ್ಪೆಕ್ಟೆಡ್ ಒನ್ ಸೈಡ್ ಅಂತ ಹೇಳ್ಬೋದು. ಸಕ್ಕದಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಗಿಲ್ಲಿಗೆ 47% ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಲಾಸ್ಟ್ ಇಯರು ರೆಕಾರ್ಡ್ ವೋಟಿಂಗ್ ಬಿದ್ದಿತ್ತು. ಈ ಸಲ ಅದು ಬ್ರೇಕ್ ಆಗೋದಂತೂ 100% ಗ್ಯಾರಂಟಿ. ತುಂಬ ಸಕ್ಕದಾಗಿ ಹ್ಯೂಜ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ ಇನ್ಕ್ರೀಸ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇದೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಇನ್ನು 2nd ಪ್ಲೇಸ್ ಅಂತ ಬಂದಾಗ ರಕ್ಷಿತಾ ಅವರಿದ್ದಾರೆ. ರಕ್ಷಿತಾ ಅವ್ರಿಗೆ 20% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬ ಹ್ಯೂಜ್ ಆಗಿದೆ. ರನ್ನರ್ಗೂ ಮತ್ತು ವಿನ್ನರ್ಗೂ ಅಂದರೆ ಫಸ್ಟ್ ಪ್ಲೇಸ್ಗೂ 2nd ಪ್ಲೇಸ್ಗೂ ಡಿಫ್ರೆನ್ಸ್ ಅನ್ನೋದು ತುಂಬ ಹ್ಯೂಜ್ ಆಗಿದೆ. 2nd ಪ್ಲೇಸಿಂದ 3rd ಪ್ಲೇಸ್ ಕೂಡ ತುಂಬ ಹ್ಯೂಜ್ ಆಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ನನ್ನ ಪ್ರಕಾರ ವೋಟಿಂಗ್ ಪ್ರಕಾರ ಹೋಗಿ ಬಿಗ್ ಬಾಸಲ್ಲಿ ವಿನ್ನರು ರನ್ನರು ಮಾಡ್ತೀವಿ ಅಂತಂದರೆ ಗಿಲ್ಲಿ ಮತ್ತು ರಕ್ಷಿತಾ ವಿನ್ ಆಗೋ ಚಾನ್ಸಸ್ ಇದೆ. ಬಟ್ ಹೇಳೋಕ್ಕಾಗೋದಿಲ್ಲ ಗುರು, ಯಾರ ಪ್ಲೇಸೂ ಸೇಫ್ ಅಲ್ಲ ಅಟ್ ಪ್ರೆಸೆಂಟ್. ಯಾಕಂತಂದರೆ ಯಾರು ಏನು ಡಿಸಿಷನ್ ತೊಗೊತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರಿಗೇನು ಬೇಕೋ ಅದನ್ನು ಮಾಡ್ತಾರೆ. ನಿಮ್ಮ ಒಪಿನಿಯನ್ ಏನು ಅನಿಸುತ್ತೆ? ವಿನ್ನರ್ ಯಾರಾಗ್ತಾರೆ, ರನ್ನರ್ ಯಾರಾಗ್ತಾರೆ? ನೋ ಡೌಟ್ ಗಿಲ್ಲಿ ವಿನ್ನರ್ ಬರೆದಿಟ್ಕೋಬೋದು. ರನ್ನರ್ಗೆ ಗುರು ಈಗ ಬಂದಿರೋದು ಯಾರಾಗ್ತಾರೆ ನಿಮ್ಮ ಒಪಿನಿಯನ್ ಪ್ರಕಾರ ಮರೀದೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟನ್ನು ಬರೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.